ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ನೀವೆಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ಅಡಿಗೆ ಮನೇಲಿ ನಿಂತಿದ್ದೀನಿ. ಏಂತಕ್ಕೆ ಅಂದ್ರೆ ಇವತ್ತೊಂದು ಕುಕಿಂಗ್ ರೆಸಿಪಿ ಅಂದ್ರೆ ಕುಕಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಏನ್ ರೆಸಿಪಿ ಅಂತ ಅಂದ್ರೆ ಇದು ಒಂದು ಮ್ಯಾಗಿ ಅಂತ ಕೇಳಿದ ತಕ್ಷಣ ಅದೆಲ್ಲ ಒಂದ್ ರೆಸಿಪಿನ ಅಂತ ನೀವ್ ಹೇಳ್ಬೋದು. ಬಟ್ ಇದು ನಾನ್ ಜುಗಾಡಲ್ಲಿ ಕಂಡಿಡ್ಕೊಂಡಿರೋಂತ ಒಂದು ರೆಸಿಪಿ 3 ವರ್ಷದ ಹಿಂದೆ ನಾನ್ ಮಾಡಿದ್ದು. ಇದೇ ತರ ಸಿಮಿಲರ್ ಎಷ್ಟೊಂದ್ ಜನ ಅಪ್ಲೋಡ್ ಮಾಡಿರ್ತಾರೆ, ಅಂದ್ರೆ ಲೈಕ್ ವಿಡಿಯೋಸ್ ಇರುತ್ತೆ ರೆಸಿಪೀಸ್. ಚೀಸ್ ಮ್ಯಾಗಿ ಮಾಡ್ತಾ ಇದೀನಿ. ಬಟ್ ಈ ಚೀಸ್ ಮ್ಯಾಗಿ ಬಂದ್ಬಿಟ್ಟು ನಾನೊಂದ್ ಸ್ವಲ್ಪ ಕರ್ನಾಟಕ ಟಚ್ ಅಥವಾ ಏನಂತಾರೆ ಸೌತ್ ಇಂಡಿಯನ್ ಟಚ್ ಕೊಟ್ಟು ಪ್ರಿಪೇರ್ ಮಾಡ್ತಾ ಇದೀನಿ. ಸೊ ನಿಮಗೇನಾದ್ರೂ ಮ್ಯಾಗಿ ಇಷ್ಟ ಇದ್ರೆ ಇದನ್ನ ಖಂಡಿತವಾಗ್ಲೂ ಟ್ರೈ ಮಾಡ್ಕೊಂತೀನಿ, ಸಖತ್ತಾಗಿರತ್ತೆ. ತಡ ಮಾಡದೆ ವಿಡಿಯೋ ಶುರು ಮಾಡುವ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಇಲ್ಲಿ ನಾನು ಚೀಸ್ ಮ್ಯಾಗಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ. ಇದು ಮಿಕ್ಸ್ ತರಕಾರಿ, ನಿಮ್ಗೆ ಇಷ್ಟ ಬಂದಿದ್ದ ತರಕಾರಿ ನೀವು ಹಾಕ್ಬೋದು. ನಾನು ಕ್ಯಾರೆಟ್, ಒಂದ್ ಸ್ವಲ್ಪ ಬಟಾಣಿ ಮತ್ತೆ ಬೀನ್ಸ್ ತಗೊಂಡಿದೀನಿ. ನಿಮ್ಗೆ ಇಷ್ಟ ಬಂದಿದ್ದ ತರಕಾರಿ ನೀವ್ ಹಾಕ್ಬೋದು. ಬೆಣ್ಣೆ ಅಂಡ್ ಮೇನ್ ಆಗಿ ಮ್ಯಾಗಿ, ಒಂದ್ ಸ್ವಲ್ಪ ಉದ್ದಿನ ಬೇಳೆ ತಗೊಂಡಿದೀನಿ. ನನಗೆ ತಿನ್ಬೇಕಂದ್ರೆ ಅಲ್ಲಲ್ಲಿ ಒಂಚೂರು ಕರುಮ್ ಅಂತ ಸಿಕ್ಕಿದ್ರೆ ಇಷ್ಟ. ಅಂಡ್ ಮೇನ್ ಇಂಗ್ರೀಡಿಯಂಟ್ ಚೀಸ್ ಇದೆ, 2 ಸ್ಲೈಸು. ಅಂಡ್ ಈರುಳ್ಳಿ, ಮೆಣಸಿನ್ಕಾಯಿ, ನಿಮ್ ಖಾರಕ್ಕೆ ತಕ್ಕನಂಗೆ ಮೆಣಸಿನ್ಕಾಯಿ ಹಾಕ್ಬೋದು, ಕೊತ್ತಂಬರಿ ಗಾರ್ನಿಶಿಂಗ್ಗೆ ಅಂಡ್ ಟೊಮೆಟೊ ಇಷ್ಟಿದೆ. ಸೊ ಇವಾಗ ಕುಕಿಂಗ್ ಸ್ಟಾರ್ಟ್ ಮಾಡುವ ಬನ್ನಿ. ನಾನು ಬೆಣ್ಣೆ, ಆಯಿಲ್ 2 ಹಾಕ್ತಾ ಇದ್ದೀನಿ. ಸೊ ಅದು ನಿಮಗ್ ಬಿಟ್ಟಿದ್ದು, ನೀವು ಹಾಕ್ಬೋದು ಅಥವಾ ಹಾಕ್ದೇನೂ ಇರ್ಬೋದು. ನನಗೆ 2 ಇಷ್ಟ. ಸೊ ನಾನು ಅದಕ್ಕೆ ಬೆಣ್ಣೆನೂ ಹಾಕೊಂತ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು. ನಿಮ್ಗೆ ಇಷ್ಟ ಬಂದಷ್ಟು ನೀವು ಹಾಕೊಳ್ಳಿ, ಬಿಕಾಸ್ ರೆಸಿಪಿ ಚೆನ್ನಾಗಿ ಬರುತ್ತೆ. ಬೆಣ್ಣೆ ಕರಗದ್ಮೇಲೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಅಥವಾ ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂತೀನಿ. ಐ ಥಿಂಕ್ ಇಷ್ಟು ಸಾಕು. ಸ್ವಲ್ಪ ಸಾಸಿವೆ ಹಾಕೋತಾ ಇದೀನಿ. ಸಾಸಿವೆ ಹೇಳಿಲ್ಲ ನಿಮ್ಗೆ, ಇವಾಗ ಹಾಕೋತಾ ಇದೀನಿ. ಇದು ಕಾಮನ್ ಅಲ್ಲ, ಅದಕ್ಕೆ ಹೇಳಕ್ ಹೋಗಿಲ್ಲ. ಸೊ ಸಾಸಿವೆ ಹಾಕೊಂಡಿದೀನಿ. ಸ್ವಲ್ಪ ಸಾಸಿವೆ ಚಟಪಟ ಅಥವಾ ಚಿಟಪಟ ಅಂತ ಸಿಡದ್ಮೇಲೆ ಈರುಳ್ಳಿ ಹಾಕೋಬೇಕು. ಇದು ಐ ಥಿಂಕ್ ನಾನು 3 ವರ್ಷದ ಹಿಂದೆ ಸುಮ್ನೆ ಏನೋ ಹಶ್ವಾಗ್ತಿತ್ತು ಅಂತ ಮಧ್ಯರಾತ್ರಿ ಎದ್ದು ಕಿಚನ್ಗೆ ಅಂತ ಹೋದಾಗ ಅಲ್ಲಿ ಮ್ಯಾಗಿ ಇತ್ತು. ಆ ಟೈಮಲ್ಲಿ ನಾನು ಟ್ರೈ ಮಾಡ್ದಂತ ರೆಸಿಪಿ. ಈರುಳ್ಳಿ ಹಾಕೊಂಡು ಒಂಚೂರು ಲೈಟ್ ಆಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ, ಅಂದ್ರೆ ಫ್ರೈ ಮಾಡ್ಕೋಬೇಕಾಗತ್ತೆ. ನನಗೆ ಮ್ಯಾಗಿ ಪ್ಲೇನ್ ಆಗಿರೋದೆಲ್ಲ ಇಷ್ಟ ಆಗಲ್ಲ. ಎಲ್ರೂನು ಬೇಗ ಆಗತ್ತೆ 2 ನಿಮಿಷಕ್ಕೆ ಅಂತ ಅಂದ್ಬಿಟ್ಟು ಸುಮ್ನೆ ಮ್ಯಾಗಿ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ಅದ್ರದ್ದೇನಿದೆ ಮಸಾಲೆ ಅದನ್ನ ಹಾಕ್ಬಿಟ್ಟು ತಿಂತಾರೆ. ನನ್ಗೆ ಆತರ ಎಲ್ಲ ಇಷ್ಟ ಆಗಲ್ಲ. ನನ್ಗೆ ಈ ತರ ಮಾಡ್ಕೊಟ್ರೆ ಮ್ಯಾಗಿ ಎಷ್ಟ್ ಬೇಕಾದ್ರೂ ತಿಂತೀನಿ. ಸೊ ಅದಕ್ಕೋಸ್ಕರ ನಾನೇ ಕಂಡಿಡ್ಕೊಂಡಿದ್ದಲ್ವಾ, ನಿಮ್ಗೂ ತೋರ್ಸಿದ್ರೆ ನಿಮ್ಗೆ ಇಷ್ಟ ಆಗಬಹುದೇನೋ ಅನ್ನೋ ಹೋಪ್ಸ್ ಅಲ್ಲಿ ಈ ವಿಡಿಯೋ ಮಾಡ್ತಾ ಇದೀನಿ. ಬಟ್ ಖಂಡಿತವಾಗ್ಲೂ ಇಷ್ಟ ಆಗತ್ತೆ. ಯಾರಾದ್ರೂ ನೀವು ಮ್ಯಾಗಿ ಲವರ್ಸ್ ಇದ್ರೆ ಟ್ರೈ ಮಾಡಿ, ನಾನು ಆಗ್ಲೇ ಮೆನ್ಷನ್ ಮಾಡ್ದಂಗೆ. ಈಗ ತರಕಾರಿಗಳು ಹಾಕೋತಾ ಇದೀನಿ. ನಾನು ಫ್ರೋಸನ್ ಬಟಾಣಿ ತಗೊಂಡಿದೀನಿ. ನೀವು ಬೇಕಂದ್ರೆ ಹಸಿ ಬಟಾಣಿ ಹಾಕ್ಬೋದು, ಹಿಂದಿನ ದಿನ ನೈಟ್ ನೆನ್ಸಿ ಹಾಕೋಬಹುದು. ಬಟ್ ನನ್ಗೆ ಅಷ್ಟೊಂದೆಲ್ಲ ಇದಿಲ್ಲ, ಅದಕ್ಕೆ ಯಾವಾಗ್ಲೂ ನಾನು ಫ್ರೋಸನ್ ಬಟಾಣಿ ಯೂಸ್ ಮಾಡ್ತೀನಿ. ತರಕಾರಿ ಒಂದು 50% ಅಷ್ಟು ಎಣ್ಣೆಲೆ ಬೇಯಬೇಕು, ಆಮೇಲೆ ನೀರಲ್ಲಿ ಬೇಯುತ್ತೆ. ಸೊ ಅಂಡ್ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಮರ್ತೋದೆ, ಎಗ್ ಹಾಕ್ತೀನಿ ನಾನು. ನಿಮ್ಗೆ ಇಷ್ಟ ಇದ್ರೆ ಎಗ್ಗು ನೀವು ಹಾಕೋಬಹುದು. ಇಫ್ ನೀವು ವೆಜಿಟೇರಿಯನ್ ಆದ್ರೆ ನೀವು ಅದನ್ನ ಸ್ಕಿಪ್ ಮಾಡಬಹುದು. ನಾನು ಎಗ್ಗು ಹಾಕೋತೀನಿ ಇದ್ರಲ್ಲಿ. ಮತ್ತೆ ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂತ ಅಂದ್ರೆ ಅಥವಾ ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ದು ರೆಸಿಪಿ ಕಳ್ಸಿ, ನಾನು ಅದನ್ನ ಟ್ರೈ ಮಾಡಿ ನೋಡ್ತೀನಿ. ಬಿಕಾಸ್ ನಂಗೆ ಅದು ಆಸೆ ಇದೆ, ನಿಮ್ಮ ಫೇವ್ರೆಟ್ ರೆಸಿಪಿಗಳನ್ನ ಟ್ರೈ ಮಾಡ್ಬೇಕು ಅಂತ ಆಸೆ ಇದೆ. ಆತರ ಏನಾದ್ರು ಇದ್ರೆ ನಿಮ್ ಫೇವ್ರೆಟ್ ರೆಸಿಪಿ ಅಥವಾ ಡಿಫ್ರೆಂಟ್ ಆಗಿರೋ ಏನಾದ್ರು ರೆಸಿಪಿ ನಿಮಗ್ ಗೊತ್ತಿದ್ರೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಳ್ಸಿ, ನಾನು ಟ್ರೈ ಮಾಡ್ತೀನಿ ಅದ್ ಹೇಗಿರತ್ತೆ, ಹೇಗ್ ಬರತ್ತೆ ಅಂತ ಎಲ್ಲ. ಅಂಡ್ ಈಗ್ಲೇ ಹೇಳ್ತಾ ಇದೀನಿ, ನಾನು ಫಿಶ್ ತಿನ್ನಲ್ಲ, ಇನ್ನೊಂದ್ ತಿನ್ನಲ್ಲ, ಮತ್ತೊಂದ್ ತಿನ್ನಲ್ಲ. ನಾನ್ ವೆಜ್ ಅಲ್ಲಿ ನಾನು ತಿನ್ನೋದೇ ಚಿಕನ್. ಇಫ್ ನೀವು ನಾನ್ ವೆಜ್ ಕಳಿಸ್ತೀನಿ ಅಂತ ಅಂದ್ರೆ ಚಿಕನ್ದೇ ಕಳ್ಸಿ ಅಷ್ಟೇ, ಬೇರೆ ಎಲ್ಲ ಕಳ್ಸಕ್ ಹೋಗ್ಬಿಡಿ. ಮ್ಯಾಗಿಗೆ ಆಕ್ಚುಲಿ ಯಾವಾಗ್ಲೂ ಸ್ವಲ್ಪನೇ ಉಪ್ಪು ಹಾಕ್ಬೇಕು. ನಾನು ಇವಾಗ ಚೀಸು ಹಾಕ್ತಿರೋದ್ರಿಂದ ಅದ್ರಲ್ಲೂ ಒಂದ್ ಸ್ವಲ್ಪ ಉಪ್ಪಿನ ಅಂಶ ಇರತ್ತೆ. ಸೊ ನೋಡ್ಕೊಂಡ್ ಹಾಕೊಳ್ಳಿ, ಇಲ್ಲಾಂದ್ರೆ ಉಪ್ಪಾಗಿ ಹೋಗ್ಬಿಡತ್ತೆ. ನಾನ್ ಜಸ್ಟ್ ಇವಾಗ ಒಂದು 1/4 ಟೀ ಸ್ಪೂನ್ ಅಷ್ಟು ಹಾಕಿದೀನಿ ತರಕಾರಿ ಬೇಯಲಿಕ್ಕೆ.
ಅಂಡ್ ಇಷ್ಟೇ ಉಪ್ಪು ಸಾಕು ನನಗೆ ಮ್ಯಾಗಿಗೆ. ಇವಾಗ ಮತ್ತೆ ಉಪ್ಪು ಹಾಕಲ್ಲ. ಈಗ ಟೊಮೆಟೊ ಹಾಕೋತಾ ಇದೀನಿ ಅಂಡ್ ಮೆಣಸಿನ್ಕಾಯಿ. ಸ್ವಲ್ಪ ಟೊಮೆಟೊ ಮೆತ್ತಗಾಗವರೆಗೂ ಕಾಯ್ಬೇಕು. ಟೊಮೆಟೊ ಮೆತ್ತಗಾಗ್ಲಿ ಅಷ್ಟರಲ್ಲಿ ಮೊಟ್ಟೆ ತಗೊಂಡ್ಬಿಡೋಣ. ಆಕ್ಚುಲಿ ಏನು ಅಂತ ಅಂದ್ರೆ ಮಾತಾಡ್ತಾ ಮಾತಾಡ್ತಾ ನಿಮ್ ಜೊತೆ ಉದ್ದಿನ ಬೇಳೆ ಹಾಕದೆ ಮರ್ತೋದೆ. ಬಟ್ ಓಕೆ, ಈ ಸತಿ ಸ್ಕಿಪ್ ಮಾಡ್ತೀನಿ ಅಂತ ಈ ರೆಸಿಪಿಲಿ ಸ್ಕಿಪ್ ಮಾಡ್ತೀನಿ. ನಿಮಗ್ ಬೇಕಂದ್ರೆ ನೀವು ಹಾಕೋಬಹುದು. ಲೈಕ್ ಚಿತ್ರಾನ್ನಕ್ಕೆ ಹಾಕ್ತಾರಲ್ಲ ಸ್ಟಾರ್ಟಿಂಗ್ ಅಲ್ಲಿ ಎಣ್ಣೆಲಿ ಹುರ್ಕೊಂಡು ಈರುಳ್ಳಿಗೆ ಮುಂಚೆ, ಸೊ ಆತರ ಹಾಕೊಂಡು ಅದೊಂಚೂರು ಬ್ರೌನ್ ಆಗ್ತಿದ್ದಂಗೆ ನೀವು ಈರುಳ್ಳಿ ಹಾಕೋಬಹುದು. ನಾನು ಉದ್ದಿನ ಬೇಳೆ ಮರ್ತೋಗಿದ್ದೀನಿ, ಸೊ ಅದನ್ನ ಸ್ಕಿಪ್ ಮಾಡ್ತಾ ಇದೀನಿ ಇವಾಗ. ಈಗ ಟೊಮೆಟೊ ಮೆತ್ತಗಾಗೋದು ಸ್ವಲ್ಪ ಬೇಜಾನ್ ಟೈಮ್ ಹಿಡಿಯುತ್ತೆ. ಇದು ಬಂದು ಇಬ್ರಿಗೆ ಆಗೋ ತರ ಮಾಡ್ತಾ ಇದೀನಿ. ಅಂದ್ರೆ ಈಗ 10 ರೂಪೀಸ್ ಮ್ಯಾಗಿ ಬರುತ್ತಲ್ಲ, ಅದ್ರಲ್ಲಿ 2 ಪ್ಯಾಕೆಟ್. ಅಂದ್ರೆ ಇಬ್ರಿಗೆ ಏನಂತಾರೆ 10 ರೂಪೀಸ್ ಪ್ಯಾಕೆಟ್ 2 ತಗೊಂಡ್ರೆ ಇಬ್ರಿಗಾಗತ್ತೆ. ಅಂದ್ರೆ ಲೈಕ್ ನಂತರ ತಿನ್ನೋರ್ಗೆ ಇಬ್ರಿಗಾಗತ್ತೆ, ಬೇರೆ ಜಾಸ್ತಿ ತಿನ್ನೋರ್ಗೆ ಅದು ಒಬ್ರಿಗೆ ಆಗತ್ತೆ. ಚೂರೇ ಚೂರು ಅರಿಶಿನ ಹಾಕೋತಾ ಇದ್ದೀನಿ ಅಂಡ್ ಖಾರದ ಪುಡಿ ಸ್ವಲ್ಪ. ಇದೆಲ್ಲ ನಾನು ತೋರಿಸಿಲ್ಲ ನಿಮ್ಗೆ, ಅಂದ್ರೆ ಇಂಗ್ರೀಡಿಯೆಂಟ್ಸ್ ತೋರಿಸಿಲ್ಲ, ಬಟ್ ಕಾಮನ್ ಅಲ್ವಾ, ಅದಕ್ಕೆ ತೋರ್ಸಕ್ ಹೋಗ್ಲ. ಸೊ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕಿದ್ದೀನಿ. ನಿಮಗೇನಾದ್ರೂ ಮ್ಯಾಗಿ ಸ್ವಲ್ಪ ಉಡಿ ಉಡಿಯಾಗಿ ಬೇಕು ಅಂತ ಅಂದ್ರೆ ನೀವು ಸಪರೇಟ್ ಆಗಿ ನೀರಲ್ಲಿ ಅದನ್ನ ಬೇಯಿಸ್ಕೊಂಡು ಫಿಲ್ಟರ್ ಮಾಡಿ ಅದಕ್ಕೆ ಏನೋ ಅದನ್ನ ಇದಕ್ಕೆ ಹಾಕೋಬಹುದು. ಬಟ್ ನನಗೆ ಸ್ವಲ್ಪ ನೀರ್ ತರ ಸುಪಿ ನೂಡಲ್ಸ್ ತರ ಇರಬೇಕು. ಸೊ ಅದಕ್ಕೋಸ್ಕರ ಇದಕ್ಕೆ ನೀರ್ ಹಾಕಿ ಅಂಡ್ ಇದ್ರಲ್ಲೇ ಬೇಯಿಸ್ತಾ ಇದೀನಿ. ನಿಮಗೆ ಹೆಂಗ್ ಕಂಫರ್ಟಬಲ್ ಇದೆಯೋ ಆ ತರ ನೀವು ಮ್ಯಾಗಿನ ಮಾಡ್ಕೋಬಹುದು. ಓಕೆ, ಇದೊಂಚೂರು ಟೊಮೆಟೊ ಎಲ್ಲ ಮೆತ್ತಗಾಗಿದೆ. ಈಗ ನೀರ್ ಹಾಕೋತಾ ಇದ್ದೀನಿ ನಾನು. ಐ ಥಿಂಕ್ ಇಷ್ಟು ಸಾಕು. ಇದು ಚೆನ್ನಾಗಿ ಕುದಿ ಬರೋವರೆಗೂ ಕಾದು ಅದಾದ್ಮೇಲೆ ನಾನು ಮ್ಯಾಗಿ ಹಾಕ್ತೀನಿ. ಅದಕ್ಕಿಂತ ಮುಂಚೆ ಇವಾಗ ಮ್ಯಾಗಿ ಮಸಾಲ ಇದೆಯಲ್ಲ ಅದನ್ನ ಹಾಕೊಂಡ್ಬಿಡ್ತೀನಿ. ನಾನು 2 ಪ್ಯಾಕೆಟ್ ಮ್ಯಾಗಿ ಹಾಕ್ತಿರೋದ್ರಿಂದ 2 ಪ್ಯಾಕೆಟ್ ಮ್ಯಾಗಿ ಮಸಾಲ ತಗೊಂಡಿದ್ದೀನಿ. ಈ ನೀರ್ ಕುದಿಯೋಷ್ಟರಲ್ಲಿ ನಾನು 2 ಮೊಟ್ಟೆ ತಗೊಂಡಿದ್ದೀನಿ. ಅದನ್ನ ಸಪ್ರೇಟ್ ಪ್ಯಾನ್ ಅಲ್ಲಿ ಒಂದೇ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಂತೀನಿ. ಇಲ್ಲ ಅಂತ ಅಂದ್ರೆ ನೀವು ಸಪ್ರೇಟ್ ಮಾಡಕ್ಕಾಗಲ್ಲ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಈರುಳ್ಳಿ ಹಾಕ್ದಾಗ್ಲೇ ಎಗ್ ಬುರ್ಜಿ ತರ ಮೊಟ್ಟೆ ಹಾಕ್ಬಿಟ್ಟು ಅದಾದ್ಮೇಲೆ ನೀರ್ ಹಾಕ್ಬೋದು. ನಾನು ಈ ತರ ಮಾಡ್ತೀನಿ. ಸೊ ನಿಮ್ಗೆ ಹೆಂಗ್ ಕಂಫರ್ಟಬಲ್ ಇದೆ ಆ ತರ ನೀವು ಮಾಡ್ಕೋಬಹುದು. ಇದನ್ನ ಚೆನ್ನಾಗಿ ಮೊಟ್ಟೆಗೆ ಒಂಚೂರು ಉಪ್ಪು ಹಾಕೊಳ್ಳಿ. ಬಿಕಾಸ್ ಮೊಟ್ಟೆ ಬಾಯಿಗೆ ಸಿಕ್ಕಿದಾಗ ಸಪ್ಪೆ ಇದ್ರೆ ಕಷ್ಟ ಆಗುತ್ತೆ, ಚೆನ್ನಾಗಿರಲ್ಲ. ಚಿಟಿಕೆ ಹಾಕೊಂಡಿದ್ದೀನಿ. ಮುಟ್ಟೆ ಹುರ್ಕೊಂಡಾಗಿದೆ. ಇವಾಗ ಇದನ್ನ ಇದಕ್ಕೆ ಹಾಕೋತೀನಿ. ನೀರು ಕುದೀತಾ ಇದೆ. ಸೊ ಅದಕ್ಕೆ ಇವಾಗ ಮ್ಯಾಗಿ ಹಾಕೊಂತೀನಿ. ಇಷ್ಟೊತ್ತಿಗಾಗ್ಲೇ ಒಂದು 10 ನಿಮಿಷ ಕುದಿಸಿದ್ರೆ ಸಾಕು, ತರಕಾರಿನೂ ಬೆಂದ್ಕೊಂಡಿರುತ್ತೆ. ಬಿಕಾಸ್ ಆಯಿಲ್ ಅಲ್ಲೂ ಸ್ವಲ್ಪ ಹುರ್ಕೊಂಡಿದೀನಲ್ಲ.
ನೀರ್ ಕಮ್ಮಿ ಆಯ್ತು ಅಂದ್ರೆ ನೀವ್ ಆಡ್ ಮಾಡ್ಕೊಬಹುದು. ಮ್ಯಾಗಿ ಒಂಚೂರು 75% ಬೇಯ್ತಿದ್ದ ಹಾಗೆ ಒಂದು ಚೀಸ್ ಸ್ಲೈಸ್ ನ ಹಾಕ್ತೀನಿ. ಲಾಸ್ಟ್ ಇನ್ನೇನ್ ಮುಗಿಬೇಕಂದ್ರೆ ಕೊತ್ತಂಬರಿ ಹಾಕಿ ಗಾರ್ನಿಶಿಂಗ್ ಮಾಡ್ಬೇಕಂದ್ರೆ ಒಂದ್ ಚೀಸ್ ಹಾಕ್ತೀನಿ. ಸೊ ಅವಾಗ ಬೈಕ್ ಸಿಕ್ಕರೆ ಚೆನ್ನಾಗಿರತ್ತೆ ಚೀಸ್ ಸ್ವಲ್ಪ. ನಿಮ್ಗೆ ಏನಾದ್ರು ಮ್ಯಾಗಿಲಿ ಏನಾದ್ರು ಡಿಫ್ರೆಂಟ್ ರೆಸಿಪಿ ಗೊತ್ತಿದ್ರೆ ನನಗೆ ಕಳ್ಸಿ, ನಾನು ಟ್ರೈ ಮಾಡ್ತೀನಿ ಆಯ್ತಾ. ನನಗೇನಾದ್ರೂ ಇಷ್ಟ ಆದ್ರೆ ಆ ರೆಸಿಪಿ ನಾನು ಟ್ರೈ ಮಾಡಿ ಅದನ್ನ ವಿಡಿಯೋ ಮಾಡು ಹಾಕ್ತೀನಿ. ನಿಮ್ಮ ಫೇವ್ರೆಟ್ ರೆಸಿಪೀಸ್ ಅಥವಾ ನೀವ್ ಕಂಡಿಡ್ಕೊಂಡಿರೋ ಅಂತ ರೆಸಿಪೀಸ್ ಏನಾದ್ರು ಇದ್ರೆ ನಾನು ವಿಡಿಯೋ ಮಾಡಿ ಹಾಕಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಸೊ ಅವರು ಟೇಸ್ಟ್ ಮಾಡಿ ಖುಷಿ ಪಡ್ತಾರೆ. ಓಕೆ, ಮೊದಲನೇ ಚೀಸ್ ಸ್ಲೈಸ್ ಹಾಕ್ತಾ ಇದೀನಿ. ಅದ್ ಸ್ವಲ್ಪ ಹಾಗೆ ಬಿಡ್ಬೇಕು, ಅದ್ ಕರಗ ಆದ್ಮೇಲೆ ತಿರುಗಿಸಿ. ಮ್ಯಾಗಿ ರೆಡಿ ಆಗಿದೆ. ಸೊ ಇವಾಗ ಲಾಸ್ಟ್ ಚೀಸ್ ಸ್ಲೈಸ್ ಹಾಕ್ತೀನಿ. ನಿಮಗೆ ಬೇಕು ಅಂದ್ರೆ ನೀವು ಜಾಸ್ತಿನೂ ಹಾಕೋಬಹುದು. ನನ್ನ ಹತ್ರ ಇದ್ದಿದ್ದು ಇವಾಗ 2 ಅಷ್ಟೇ. ಸೊ ಲಾಸ್ಟ್ ಒಂಚೂರು ಹಾಕ್ತಾ ಇದೀನಿ. ಲಾಸ್ಟ್ಲಿ ಸ್ವಲ್ಪ ಕೊತ್ತಂಬರಿ. ಸೊ ಇದಿಷ್ಟೇ ರೆಸಿಪಿ. ಅದೊಂದು ಸ್ವಲ್ಪ ಕರ್ಗವರೆಗೂ ಹಾಗೆ ಬಿಡ್ಬೇಕಾಗತ್ತೆ. ಲಾಸ್ಟ್ ಚೀಸ್ ಸ್ಲೈಸ್ ಹಾಕದ್ಮೇಲೆ ಒಂದ್ 2 ನಿಮಿಷ ಸ್ಟವ್ ಮೇಲೆ ಇದ್ರೆ ಸಾಕು ಮ್ಯಾಗಿ. ಇದಿಷ್ಟೇ ರೆಸಿಪಿ, ಮುಗೀತು. ಮ್ಯಾಗಿ ಇಸ್ ರೆಡಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ನಾನು ಇವಾಗ ಟೇಸ್ಟ್ ಮಾಡ್ತೀನಿ. ನಾನು ಟೇಸ್ಟ್ ಮಾಡಿದ್ದೀನಿ ಆಲ್ರೆಡಿ, ಬಟ್ ಮಾಡಿದ್ದೀನಲ್ಲ ಇವಾಗ ನಾನು ತಿನ್ಬೇಕು. ಗಮ್ ಅಂತ ಇದೆ. ನಾನು ನಿಜವಾಗ್ಲೂ ಹೇಳ್ತೀನಿ, ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಈಗ ನಾನು ತಿನ್ನಕ್ ಶುರು ಮಾಡುವೆ. ಓಕೆ, ಟೇಸ್ಟ್ ಮಾಡುವ. ಹೂನಮ್ಮ, ನಿಂಗೂ ಬೇಕಾ? ನನ್ನ ಮಗಳು ಬೇಕಂತೆ. ಬಿಸಿ ಇದೆ ತುಂಬಾ. ನನಗೆ ಮ್ಯಾಗಿ ಸ್ಪೂನಲ್ಲಿ ತಿಂದೆ ಅಭ್ಯಾಸ, ಪೂರ್ಕೆಲ್ಲ ನಂಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಸ್ಪೂನಲ್ಲಿ ತಿಂತಾ ಇದ್ದೀನಿ. ಸಿಹಿ ಕಹಿ ಚಂದ್ರು ಅವ್ರ ತರ ಮಾಡ್ಬೇಕು. ನಾನು ಬರಲ್ಲ, ಟ್ರೈಯೂ ಮಾಡಕ್ ಹೋಗಲ್ಲ, ಬಟ್ ನಿಜವಾಗ್ಲೂ ಸಖತ್ತಾಗಿದೆ. ಟ್ರೈ ಮಾಡಿ. ಓಕೆ, ವಿಡಿಯೋ ಎಂಡ್ ಮಾಡುವಂತ ಟೈಮ್ ಬಂತು. ಇದಿಷ್ಟೇ ಇವತ್ತಿನ ರೆಸಿಪಿ ವಿಡಿಯೋ ಆಗಿತ್ತು. ಅವಾಗ್ಲಿಂದ ತುಂಬಾ ಸತಿ ಹೇಳ್ದೆ, ಟ್ರೈ ಮಾಡಾದ್ಮೇಲೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ನನಗೂ ಖುಷಿ ಆಗತ್ತೆ ನನ್ನ ರೆಸಿಪಿ ನೀವು ಟ್ರೈ ಮಾಡಿದ್ರೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.